ನಮಸ್ತೆ ಸರ್. ನಮಸ್ತೆ. ಎಂತ ತುಂಬ ಮಗಳು ಕಾಣ್ತಾ ಇಲ್ಲ ಅಲ್ಲ? ಗೊತ್ತಿಲ್ಲ ಸರ್, ಏನು ಅಡ್ವೆಂಚರ್ ಮಾಡಕ್ ಹೋದ್ರೇನು? ಎಂತ ಅಡ್ವೆಂಚರ್ ಮಾಡ್ಲಿಕ್ಕ? ಎಂತ ಇಲ್ಲ ಸರ್, ಸುಮ್ಮನೆ ಹೇಳ್ದೆ. ನೀನೊಬ್ಬ ಎಂತಕ್ ಬಂದೆ ಕ್ಲಾಸಿಗೆ? ನನಗೂ ಒಂದು ಟ್ಯಾಲೆಂಟ್ ಇದೆ. ಏನ್ ಪ್ರಶ್ನೆ ಕೇಳ್ತೀರೋ ಕೇಳಿ. ಪ್ರಶ್ನೆ ಅಲ್ಲ, ಪ್ರಬಂಧ ಬರ್ಲಿಕ್ಕೆ ಬರ್ತದ? ಬರೀತೀನಿ ಮೇಷ್ಟ್ರೆ, ಕೇಳಿ. ನನ್ನ ಹೆಸರು ಉಳಿಸ್ತೀಯಾ? ಉಳಿಸ್ತೀನಿ ಮೇಷ್ಟ್ರೆ. ಯಾವ ವಿಷಯ ಕೊಟ್ಟು ಪ್ರಬಂಧ ಬರ್ತೀಯಾ? ಯಾವ ವಿಷಯ ಕೊಟ್ರು ಪ್ರಬಂಧ ಬರೀತೀನಿ. ಹಸು ಅನ್ನುವ ಟಾಪಿಕ್ ಕೊಟ್ರೆ ಏನ್ ಪ್ರಬಂಧ ಬರ್ತೀಯಾ ಹೇಳು? ಹಸು ಒಂದು ಟಾಪಿಕ್, ಅದರ ಬಗ್ಗೆ ಪ್ರಬಂಧ ಏನ್ ಬರೀತೀನಿ. ಹೌದು, ಸರಿ ಸರ್. ಹಸು ಒಂದು ಸಾಕು ಪ್ರಾಣಿ. ಅದು ಕಪ್ಪಗಿದ್ರು ಬಿಳಿ ಹಾಲನ್ನು ಕೊಡ್ತದೆ. ಹಾಲಿನಿಂದ ಮೊಸರು ಮಾಡಬಹುದು, ಮೊಸರಿನಿಂದ ಮಜ್ಜಿಗೆ ಮಾಡಬಹುದು, ಮಜ್ಜಿಗೆಯಿಂದ ಬೆಣ್ಣೆ ತೆಗೆಯಬಹುದು, ಬೆಣ್ಣೆಯನ್ನು ಕಾಯಿಸಿ ತುಪ್ಪ ಮಾಡಬಹುದು, ತುಪ್ಪನಿಂದ ಸಿಹಿ ತಿಂಡಿ ಮಾಡಬಹುದು. ಹಸು ಶಕ್ತಿಯನ್ನು ನಾನು ನನ್ಗಂದಷ್ಟು ದೊಡ್ಡನ್ನಲ್ಲ, ನನ್ನ ಬಾಯಿಗೆ ಹಸು ಅಂತ ಬಂದ್ಬಿಟ್ಟು ಹೇಳ್ಬಿಟ್ಟೆ, ಅದರ ಬಗ್ಗೆ ನೀ ಪ್ರಬಂಧ ಹೇಳ್ಬಿಟ್ಟೆ. ಅಕಸ್ಮಾತ್ ಅವರು ಬೇರೆ ಟಾಪಿಕ್ ಕೊಟ್ರೆ ಏನ್ ಮಾಡ್ತೀಯಾ? ಕೊಟ್ಲಿ, ಅದಕ್ಕೂ ಬರಿತೀನಿ. ಇಷ್ಟು ಟ್ಯಾಲೆಂಟ್? ಮತ್ತೆ ಅಕಸ್ಮಾತ್ ಅವರು ಸಡನ್ ಆಗಿ ಕಾರ್ ಬಗ್ಗೆ ಪ್ರಬಂಧ ಕೊಟ್ರಪ್ಪ, ಬರಿತೀನಲ್ಲ. ಏನ್ ಬರ್ತೀಯ ಹೇಳು? ಕಾರು ಇದು 4 ಚಕ್ರ ವಾಹನ. ಹಿಂದ್ಗಡೆ ಒಂದು ಸ್ಟೆಪ್ನಿಯನ್ನು ಕೊಟ್ಟಿರ್ತಾರೆ. ಇದಕ್ಕೂ 4 ಡೋರ್ ಇರುತ್ತೆ, 4 ಕಿಟಕಿ ಇರುತ್ತೆ. ಕಿಟಕಿಯನ್ನು ಸರಿಸಿದಾಗ ಅಕ್ಕಪಕ್ಕದಲ್ಲಿ ಎಲ್ಲ ನೋಡಬಹುದು. ಹಸು ಕೂಡ ನೋಡಬಹುದು. ಹಸು ಒಂದು ಸಾಕು ಪ್ರಾಣಿ. ಅದು ಕಪ್ಪಗಿದ್ರು ಬಿಳಿ ಹಾಲನ್ನು ಕೊಡ್ತದೆ. ಹಾಲಿನಿಂದ ಮೊಸರು ಮಾಡಬಹುದು, ಮೊಸರಿನಿಂದ ಮಜ್ಜಿಗೆ ಮಾಡಬಹುದು, ಮಜ್ಜಿಗೆಯಿಂದ ಬೆಣ್ಣೆ ತೆಗೆಯಬಹುದು, ಬೆಣ್ಣೆಯನ್ನು ಕಾಯಿಸಿ ತುಪ್ಪ ಮಾಡಬಹುದು, ತುಪ್ಪನಿಂದ ಸಿಹಿ ತಿಂಡಿ ಮಾಡಬಹುದು. ಹಸು ಒಂದ್ ನಿಮಿಷ, ಸಗಣಿ ಆಗ್ಬೇಡ. ಮತ್ತೆ ಹಸು ಬರ್ತೀಯ ನೀನು? ಒಂದ್ ಕೆಲಸ ಮಾಡು, ಈ ಲೈಟ್ ಕಂಬ ಬಗ್ಗೆ ಪ್ರಬಂಧ ಹೇಳು. ಹೇಳ್ತೀನಲ್ಲ. ಲೈಟ್ ಕಂಬ ತಂತಿಯಿಂದ ಜೋಡಿಸಿರ್ತಾರೆ. ಇದರ ಮೇಲೆ ಬಟ್ಟೆ ಹಾಕ್ತಾರೆ. ಇದಾಗುವ ಹಸು ಕೂಡ ಕಟ್ಟಿರ್ತಾರೆ. ಹಸು ಒಂದು ಸಾಕು ಪ್ರಾಣಿ. ಅದು ಕಪ್ಪಗಿದ್ರು ಬಿಳಿ ಹಾಲನ್ನು ಕೊಡ್ತದೆ. ಹಾಲಿನಿಂದ ಮೊಸರು ಮಾಡಬಹುದು, ಮೊಸರಿನಿಂದ ಮಜ್ಜಿಗೆ ಮಾಡಬಹುದು, ಮಜ್ಜಿಗೆಯಿಂದ ಬೆಣ್ಣೆ ತೆಗೆಯಬಹುದು, ಬೆಣ್ಣೆಯನ್ನು ಕಾಯಿಸಿ ತುಪ್ಪ ಮಾಡಬಹುದು, ತುಪ್ಪನಿಂದ ಸಿಹಿ ತಿಂಡಿ ಮಾಡಬಹುದು. ಹಸು ಸಗಣಿಯನ್ನು ಮತ್ತೆ ಹಸು ಬರ್ತೀಯ ನೀನು? ಬಿಡು ಹಸು. ಸರಿ ಸರ್. ನಿನ್ಗೆ ಹಿಂಗೆಲ್ಲ ಟಾಪಿಕ್ ಕೊಟ್ಟರೆ ಸರಿ ಬರಲ್ಲ. ತುಂಬಾ ಟಫ್ ಆಗಿರೋ ಟಾಪಿಕ್ ಕೊಡ್ತೇನೆ, ಎಲ್ಲೂ ಸಹ ಹಸು ಬಂದಬಾರದು. ಒಂದ್ ಕೆಲಸ ಮಾಡು, ಫ್ಲೈಟ್ ಏರೋಪ್ಲೇನ್ ಅದರ ಬಗ್ಗೆ ಪ್ರಬಂಧ ಹೇಳು. ಹೇಳ್ತೀನಲ್ಲ. ಫ್ಲೈಟ್ ಏರೋಪ್ಲೇನ್, ಇದಕ್ಕೂ ಕನ್ನಡದಲ್ಲಿ ವಿಮಾನ ಹೇಳ್ತಾರೆ. ಇದರಲ್ಲಿ ಹೋಗುವಾಗ ಮೇಲಿಂದ ಕೆಳಗೆ ನೋಡುವಾಗ ಎಲ್ಲ ಮನುಷ್ಯರು ಇಷ್ಟಿಷ್ಟು ಕಾಣ್ತಾರೆ. ಹಸು ಕೂಡ ಇಷ್ಟಿಷ್ಟು ಕಾಣ್ತದೆ. ಹಸು ಒಂದು ಸಾಕು ಪ್ರಾಣಿ. ಅದು ಕಪ್ಪಗಿದ್ರು ಬಿಳಿ ಹಾಲನ್ನು ಕೊಡ್ತದೆ. ಹಾಲಿನಿಂದ ಮೊಸರು ಮಾಡಬಹುದು, ಮೊಸರಿನಿಂದ ಮಜ್ಜಿಗೆ ಮಾಡಬಹುದು, ಮಜ್ಜಿಗೆಯಿಂದ ಬೆಣ್ಣೆ ತೆಗೆಯಬಹುದು, ಬೆಣ್ಣೆಯನ್ನು ಕಾಯಿಸಿ ತುಪ್ಪ ಮಾಡಬಹುದು, ತುಪ್ಪನಿಂದ ಸಿಹಿ ತಿಂಡಿ ಮಾಡಬಹುದು. ಹಸು ಶಕ್ತಿಯನ್ನು ಕೊಡ್ತದೆ. ಮತ್ತೆ ಹಸು ಬರ್ತೀಯ ನೀನು? ಎಲ್ಲೋದ್ರು ಹಸು ಹಸು ಹಸು. ಭೂಮಿ ಮೇಲ್ದ ಟಾಪಿಕ್ ಹೊಟ್ಟದ ಇನ್ನೂ ಹಸು ಬರುದು. ಚಂದ್ರಗ್ರಹ ಬಗ್ಗೆ ಮಾತಾಡು. ಹೇಳ್ತೇನಲ್ಲ. ಚಂದ್ರಗ್ರಹ ಅದ್ಭುತವಾದ ಜಾಗ. ನಿಮ್ಮ ಅಜ್ಜ ಹೋಗಿ ನೋಡಿದ್ನಾ? ಇಲ್ಲ, ಸೈಂಟಿಸ್ಟ್ ಹೇಳಿದ್ದಾರೆ ಚಂದ್ರಗ್ರಹ ಅದ್ಭುತವಾದ ಜಾಗ. ಕಂಡ್ಲೂರಿನಲ್ಲಿ ಟ್ರಾಫಿಕ್ ಜಾಮ್ ಇರುವುದಿಲ್ಲ, ಹಾಗೆ ಅಲ್ಲಿ ಕೂಡ ಟ್ರಾಫಿಕ್ ಜಾಮ್ ಇರುವುದಿಲ್ಲ. ಅಲ್ಲಿ ಮನುಷ್ಯ ಕೂಡ ವಾಸಿಸಬಹುದು. ಮನುಷ್ಯ ಒಬ್ನೇ ಹೋಗ್ತಾನ? ಇಲ್ಲ, ಜೊತೆಗೆ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಾನೆ. ಜೊತೆಗೆ ಹಸು ಕೂಡ ಕರ್ಕೊಂಡು ಹೋಗ್ತಾನೆ. ಹಸು ಒಂದು ಸಾಕು ಪ್ರಾಣಿ. ಅದು ಕಪ್ಪಗಿದ್ರು ಬಿಳಿ ಹಾಲನ್ನು ಕೊಡ್ತದೆ. ಹಾಲಿನಿಂದ ಮೊಸರು ಮಾಡಬಹುದು, ಮೊಸರಿನಿಂದ ಮಜ್ಜಿಗೆ ಮಾಡಬಹುದು, ಮಜ್ಜಿಗೆಯಿಂದ ಬೆಣ್ಣೆ ತೆಗೆಯಬಹುದು, ಬೆಣ್ಣೆಯನ್ನು ಕಾಯಿಸಿ ತುಪ್ಪ ಮಾಡಬಹುದು, ತುಪ್ಪನಿಂದ ಸಿಹಿ ತಿಂಡಿ ಮಾಡಬಹುದು. ಹಸುವನ್ನು ಮತ್ತೆ ಹಸು ಬರ್ತೀಯಾ? ಎಲ್ಲಾ ಟಾಪಿಕ್ ಕೊಟ್ಟೈತ್. ಈಗ ನಿಮ್ಮಲ್ಲಿ ಯಾರಾದ್ರೂ ಬುದ್ಧಿವಂತರಿದ್ರೆ ನೀವೇ ಟಾಪಿಕ್ ಕೊಡಿ, ನನ್ ಕೈಯಲ್ಲಿ ಆಗಲ್ಲಪ್ಪ. ಶಾಲಿಗೊಬ್ಬ ಬರೀ ಬೇಜಾರ್ ಮರೆಯ. ನನ್ಗೇನು ತುಂಬಾ ಖುಷಿ ಅಂತ ಅನ್ಕೊಂಡ್ಯಾ? ಎಂತ ಮಾಡು, ಶಾಲಿಗ್ ಬಂಕ್ ಹಾಕುವ. ಎಂತ ಶಾಲಿಗ್ ಬಂಕ್ ಹೊಡಿತೀಯನ? ಹೋಮ್ವರ್ಕ್ ಮಾಡ್ಲಿಲ್ಲ ಮರೆಯ ನಾನು. ಶಾಲಿಗ್ ಬಂಕ್ ಹಾಕುವ. ನೀವೆಲ್ಲ ಬಂಕ್ ಹೊಡಿತೀರಾ? ಹೌದು. ಬಸ್ ಬಂದ್ ಹತ್ತುವ. ಮಂಜವನಾರ್ಯ ಟಿಕೆಟ್ ಬಸ್ ಎಲ್ಲಿ ಗೊತ್ತು? ಅಂಕಲ್? ಬಸ್ ಸಿದ್ದಾಪುರಿಗೆ ಹೋಗ್ತು. ಅಷ್ಟು ಗೊತ್ತಿಲ್ವನ? ಸಿದ್ದಾಪುರಿಗೆ ಗೊತ್ತು. ಅಷ್ಟು ಗೊತ್ತಿಲ್ಲನ? ಬಸ್ ಸಿದ್ದಾಪುರಿಗೆ ಗೊತ್ತ. ಟಿಕೆಟ್ ಎಷ್ಟು ಜನ ಇದ್ದೀರಿ? ನಾವು 5 ಜನ ಇದ್ದಾರೆ.
96 ರೂಪಾಯಿ ಆಗೈತ್. ನನ್ನ ಹತ್ರ ಬರೀ 5 ರೂಪಾಯಿ ಉಂಟು. ನನ್ನ ಹತ್ರ ಬರೀ 10 ರೂಪಾಯಿ ಉಂಟು. ನನ್ನ ಹತ್ರ ಬರೀ 20 ರೂಪಾಯಿ ಇತ್ತು. ನನ್ನ ಹತ್ರ ಬರೀ 10 ರೂಪಾಯಿ ಇತ್ತು. ನನ್ನ ಹತ್ರ ದುಡ್ಡು ಇಲ್ಲ. ದುಡ್ಡಿಂದ ಬಸ್ ಹೋಗಲ್ಲ. ಇಳಿರಿ ಇಳಿರಿ. ನಾವೆಲ್ಲ ಎಲ್ಲಿತ್ತು? ನಾವೆಲ್ಲ ಎಲ್ಲಿ ಬಂತು? ಎಲ್ಲ ಒಂದು ಪಾರ್ಟಿ ಮಾಡುವನ. ಬಸ್ಸಿಗೆ ಕೊಡೋಕೆ ದುಡ್ಡಿಲ್ಲ, ಪಾರ್ಟಿ ಮಾಡ್ತಾಮ್ರ. ಬನ್ನಿ ಇಲ್ಲೇ ಕುತ್ಕೊಂಡು ತಿಂಡಿ ತಿಂಬ. ಬನ್ನಿ ಬನ್ನಿ ಬನ್ನಿ. ತಂದ ಬುತ್ತಿಯನ್ನು ತಿನ್ನಲು ಪ್ರಾರಂಭಿಸುತ್ತಾರೆ. ನೀ ಫಾರಿನ್ ಇಂದ ಬಂದ್ಬಿಟ್ಟಿಯಾ? ಹೌದು, ನಂಗೆ ಎಷ್ಟು ಖುಷಿ ಆಯ್ತು ಗೊತ್ತಾ. ಅಲ್ಲೇನಿಲ್ಲ ಕಂಡೆ. ನಾನ್ ಫಾರಿನ್ ಅಲ್ಲ, ಥೈಲ್ಯಾಂಡ್, ಇಂಗ್ಲೆಂಡ್, ವೆಸ್ಟ್ ಇಂಡೀಸ್, ಸೌತ್ ಆಫ್ರಿಕಾ, ಶ್ರೀಲಂಕಾ, ಸಿದ್ದಾಪುರ, ಅಂಪಾರ್, ಕೋಟೇಶ್ವರ, ನೆಲ್ಲಿಕಟ್ಟೆ, ಕುಂದಾಪುರ, ಬಸ್ಲೂರ, ಕಣ್ಣೂರ್. ನಮ್ಮ ಊರಿಗೆ ಒಬ್ಬ ದಾರಿಗೆ ಬನ್ನಿ ಬನ್ನಿ. ಹೋಯ್ ಕಣ್ಣೂರ್ ಹಬ್ಬಕ್ಕೆ ಹೆಂಗ್ ಮಾರೆ? ನೀವೆಲ್ಲ ಯಾರು? ನಾವು ಸ್ಕೂಲ್ ಹುಡುಗರು ಅಡ್ವೆಂಚರ್ ಮಾಡ್ಲಿಕ್ಕೆ ಬಂದಿದ್. ಅಡ್ವೆಂಚರ್? ಎಂತ ಅಡ್ವೆಂಚರ್? ಏನಂದ್ರೆ ನಾವೆಲ್ಲ ಶಾಲೆಗೆ ಎಂತ ಬಾಬು? ಬಸ್ ತಪ್ಪಿ ಹೋಯ್ತು. ನಂಗೆ ಯಾಕೋ ನಿಮ್ ಮೇಲೆ ಡೌಟ್ ಆಗ್ತಾ ಇತ್ತು. ಇಲ್ಲ ಅಂಕಲ್, ಕಳ್ಳೂರ್ ಹೋಗುವ ದಾರಿ ಹೇಳಿ. ನೀ ಎಲ್ಲ ತೀರ್ತಾನ ಅಲ್ದಾನ? ಪಾಪ ಅಷ್ಟಕ್ಕೆ ಎಂತ ಇದ್ರು ಚೂರ್ ಹೇಳ. ನಂಗೆ ಫಾರಿನ್ ಬಗ್ಗೆ ಗೊತ್ತಿದ್ ಬಿಟ್ರೆ ಕಣ್ಣೂರ್ ಬಗ್ಗೆ ಗೊತ್ತಿಲ್ಲ ಕಣ್. ಹೌದು ಬಾಬಾ. ಇಲ್ ಕಾಣಿ, ಯಾರೋ ಸ್ಕೂಲ್ ಮಕ್ಳ ತರ ಕಾಣ್ತಾ ಇದ್ರು. ಇವ್ರನ್ನ ಕಿಡ್ನಾಪ್ ಮಾಡ್ರೆ ಒಳ್ಳೆ ದುಡ್ಡು ಮಾಡ್ಲಕ್ಕ. ಒಳ್ಳೆ ಚಾನ್ಸ್. ಅಟ್ಯಾಕ್ ಅಟ್ಯಾಕ್. ನೀವು ಯಾರು ಮರ? ನೀವೆಲ್ಲ ನಮ್ಮನೆ ಅಂತ ಹಿಡ್ಕೊಂಡದ್ದು ಬಿಡಿರಿ. ನಾವೆಲ್ಲ ಕಿಡ್ನಾಪರ್ಸ್. ನಿಮ್ಮನೆ ಫೋನ್ ಅಡ್ರೆಸ್ ಕೊಡ. ನಾನ್ ಕೊಡುದಿಲ್ಲಪ್ಪ. ನಾನ್ ಬಂದ್ ಕೊಡ್ತಿದ್ದ ಅಪ್ಪಂಗೆ ಗೊತ್ತಾರೆ ಎಂತ ಇಲ್ಲ. ನಂದ್ ಕತೆ ಐತಿ. ನಾನ್ ಹೇಳುತ್ತೀನಿ ಅಂಕಲ್. 576211. ಇದು ಫೋನ್ ನಂಬರ್ ಅಲ್ಲ, ಇದು ಪಿನ್ ಕೋಡ್. ಅಲ್ಲ, ಅದು ನಮ್ಮ ಅಪ್ಪನ ಆಫೀಸ್ ನಂಬರ್. ನಾನು ಇನ್ನೊಂದು ನಂಬರ್ ಕೊಡ್ತೆ. 00249660. ಹಲೋ, ನಾವು ಅಂಪಾರಹಳ್ಳಿಯಿಂದ ಮಾತಾಡ್ತಾ ಇರೋದು. ಬೇಗ 1 ಲಕ್ಷ ತಂದ್ರೆ ಆಯ್ತು, ಇಲ್ಲ ಅಂದ್ರೆ ನಿಮ್ ಮಕ್ಳನ್ನ ಮುಗಿಸಿ ಬಿಡ್ತೆ. ಬೇಗ, ನಾವು 5 ಜನ ಕಿಡ್ನಾಪ್ ಮಾಡಿತ್ತು. 5 ಲಕ್ಷ ತಂದ್ರೆ ಆಯ್ತು, ಇಲ್ಲ ಅಂದ್ರೆ ಮರ್ಡರ್ ಮಾಡ್ತೆ. ಸ್ವಲ್ಪ ಸಮಯದ ನಂತರ ಅಲ್ಲಿ ನೋಡು, ಏನೋ ಬರ್ತಾ ಇದೆ. ಆಂಬ್ಯುಲೆನ್ಸ್ ಇರ್ಬೇಕಾ? ಅಲ್ಲ ಮರೆ, ಅದು ಪೊಲೀಸ್ ವ್ಯಾನ್. ನನ್ನ ಹತ್ರ ಒಳ್ಳೆ ಐಡಿಯಾ ಇದೆ. ಏನೋ ಅದು? ಎಲ್ಲರೂ ಬಿಟ್ಟು ಓಡಿ ಹೋಗುವ. ಓಡಿ ಓಡಿ. ನೀನ್ ಯಾರ್ ನಂಬರ್ ಕೊಟ್ಟಿದ್ದ? ನಾನು ಒಂದು ಐಡಿಯಾ ಮಾಡಿ ಕಳ್ಳೂರ್ ಪೊಲೀಸ್ ಸ್ಟೇಷನ್ ನಂಬರ್ ಕೊಟ್ಟದ್ದು. ಆಯ್ತು ಮರ್ಯ, ಒಳ್ಳೆ ಕೆಲಸ ಮಾಡಿ ನಮ್ದು ಜೀವ ಉಳಿಸಿದ. ನಾವು ಸ್ಕೂಲಿಗೆ ಬಂಕ್ ಹಾಕಿ ಈ ಜಗತ್ತಿಂದನೇ ಬಂಕ್ ಹಾಕ್ತಿದ್ದೆ. ಹೌದ್ ಮರ್ಯ, ಶಾಲೆಗಿನ ಮೇಲೆ ಬಂಕ್ ಹೊಡಿಯೋದು ಬೇಡ. ಯಾರ್ಯಾರು ಎಲ್ಲೆಲ್ಲಿರ್ಕು ಅಲ್ಲಲ್ಲೇ ಇದ್ರೆ ಚಂದ. ಸ್ಟೂಡೆಂಟ್ ಅಂದ್ರೆ ಶಾಲೆಯಲ್ಲೇ